ಎಚ್ಚರ ಎಚ್ಚರ ಅಬ್ಬರಿಸುವುದಕ್ಕೆ ಬರ್ತಾ ಇದೆ ಚಂಡಮಾರುತ. ಮುಂಗಾರು ಅಬ್ಬರದ ಬೆನ್ನಲ್ಲೇ ಇದೀಗ ಅಪ್ಪಳಿಸಲಿದೆ ಚಂಡಮಾರುತ. ಮುಂದಿನ 72 ಗಂಟೆಗಳಲ್ಲಿ ಬೀಸಲಿದೆ ಬಲವಾದ ಬಿರುಗಾಳಿ. ತುಂಬಾ ಎಚ್ಚರವಾಗಿರಬೇಕು. ಚಂಡಮಾರುತದ ಅಲರ್ಟ್ ಮೆಸೇಜ್ ಅನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಮುಂಗಾರು ಅಬ್ಬರದ ಬೆನ್ನಲ್ಲೇ ಇದೀಗ ಅಪ್ಪಳಿಸಲಿದೆ ಚಂಡಮಾರುತ. ಮುಂದಿನ 72 ಗಂಟೆಗಳಲ್ಲಿ ಬೀಸಲಿದೆ ಬಲವಾದ ಗಾಳಿ. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಚಂಡಮಾರುತದ ಹಿನ್ನೆಲೆ ದೇಶದ 17 ರಾಜ್ಯಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಮುಂದಿನ 72 ಗಂಟೆ ನಿರ್ಣಾಯಕ ಅಂತ ಹೇಳಿಬಿಟ್ಟು ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಬಿರುಗಾಳಿ, ಗುಡುಗು, ಸಿಡಿಲಿನೊಂದಿಗೆ ವರುಣಾರ್ಭಟ ಫಿಕ್ಸ್. ಅಲರ್ಟ್ ಮೆಸೇಜ್ ಅನ್ನ ಹವಾಮಾನ ಇಲಾಖೆ ಪಾಸ್ ಮಾಡಿದೆ. ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಕೇರಳ, ತಮಿಳುನಾಡಿನಲ್ಲೂ ಕೂಡ ಬಿರುಗಾಳಿ ಬೀಸುವಂತಹ ಎಚ್ಚರಿಕೆ. ಮೀನುಗಾರರೆಲ್ಲರೂ ಕೂಡ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಡಲಾಗಿದೆ. ಮುಂದಿನ 5 ದಿನ ಕೂಡ ರಣಭೀಕರ ವರುಣಾರ್ಭಟ ಮುಂದುವರಿಯುತ್ತೆ ಅನ್ನುವಂತಹ ಅಲರ್ಟ್ ಮೆಸೇಜ್ ಹವಾಮಾನ ಇಲಾಖೆ ಕಡೆಯಿಂದ ಹೋಗಿರುವಂಥದ್ದು. ಬಿರುಗಾಳಿ ಬೀಸುವಂತಹ ಎಚ್ಚರಿಕೆ, ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕೇರಳ, ತಮಿಳುನಾಡಿನಲ್ಲೂ ಕೂಡ ಅಲರ್ಟ್ ಮೆಸೇಜ್. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವಂತಹ ಮುನ್ಸೂಚನೆ. ಚಂಡಮಾರುತದ ಹಿನ್ನೆಲೆ ದೇಶದ 17 ರಾಜ್ಯಗಳಿಗೆ ಕೊಟ್ಟಿರುವಂತಹ ಎಚ್ಚರಿಕೆ. ಮುಂದಿನ 72 ಗಂಟೆ ನಿರ್ಣಾಯಕ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ತಿಳಿಸಿದೆ. ಕರ್ನಾಟಕ ಕರಾವಳಿಯಲ್ಲೂ ಕೂಡ ಭಾರೀ ಮಳೆ ಹಿನ್ನೆಲೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಕೇರಳ, ತಮಿಳುನಾಡಿನಲ್ಲೂ ಕೂಡ ಬಿರುಗಾಳಿ ಬೀಸುವಂತಹ ಎಚ್ಚರಿಕೆಯನ್ನು ಇದೀಗ ಕೊಡಲಾಗಿದೆ. ಮತ್ತೆ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ರವಾನೆ ಮಾಡಿದೆ. ಅಂಡ್ ಕುಂದಾನಗರಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಬೆಳಗಾವಿಯಲ್ಲೂ ಕೂಡ ಹೆವಿ ರೈನ್ ನೋಡ್ತಾ ಇದ್ರಿ. ನಿನ್ನೆಯಿಂದನೂ ಕೂಡ ಬಿಡದೆ ಮಳೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಅನ್ನದಾತಂಗೆ ಯೂಸ್ಫುಲ್, ಬಿಕಾಸ್ ಮುಂಗಾರು ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಬಿತ್ತನೆ ಕಾರ್ಯಗಳಾಗಿರ್ಬೋದು, ಆ ಟೈಮಲ್ಲಿ ಬಿತ್ತನೆ ಟೈಮಲ್ಲಿನೇ ತುಂಬ ಅಧಿಕ ಮಳೆ ಬೇಕಾಗುತ್ತೆ. ಅದು ಚೆನ್ನಾಗಾಯಿತು ಅಂತ ಹೇಳಿದ್ರೆ ಓಕೆ ಫೈನ್. ಒಂದು ಕಡೆ ಅನ್ನದಾತನಿಗೆ ಖುಷಿ ವಿಚಾರ. ರಾಜ್ಯದಲ್ಲಿ ಮುಂದಿನ 5 ದಿನ ಕೂಡ ರಣಭೀಕರ ವರುಣಾರ್ಭಟ ಸಂಭವಿಸುವಂತಹ ಮುನ್ಸೂಚನೆ. 3 ಜಿಲ್ಲೆಗೆ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಕೆಲ ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಸುರಿದಿರುವಂಥದ್ದು. ಭಾರೀ ಮಳೆಯಿಂದಾಗಿ ನದಿಯಂತಾಗಿರುವಂತಹ ಹೊಲಗದ್ದೆಗಳು, ರಸ್ತೆ ಮೇಲೆ ನೀರಿನ ಮೇಲೆ ಗುಡಿಸಲುಗಳು ಜಲಾವೃತವಾಗಿದೆ. ಗುಡಿಸಲಲ್ಲಿ ವಾಸ ಇರುವಂತಹವರ ಗೋಳನ್ನ ಕೇಳೋರು ಯಾರೂ ಇಲ್ಲ. ಕಂಪ್ಲೀಟ್ ಆಗಿ ಮುಳುಗಿ ಹೋಗ್ಬಿಟ್ಟಿದೆ. ಅಧಿಕಾರಿಗಳು ಮತ್ತೆ ಸರ್ಕಾರದ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಅವ್ರು ಬರಲ್ಲ ಬಿಡಿ, ಅವ್ರು ಬರೋದು ಏನಾದರೂ ಅನಾಹುತ ಆಗುತ್ತಲ್ಲ ಅವಾಗ ಬರ್ತಾರೆ. ಬಂದ್ಬಿಟ್ಟು ಪರಿಹಾರ ನಿಧಿ ಅಂತ ಕೊಟ್ಬಿಟ್ಟು ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ತಾರೆ ಅಷ್ಟೇನೆ. ಅಮಾಯಕರ ಜೀವ ಅಲ್ವಾ ಅದು, ಅದಕ್ಕೆ ಬೆಲೆ ಇಲ್ಲ. ಅದು ಜನಸಾಮಾನ್ಯರ ಜೀವ ಅಲ್ವಾ. ಒಂದೆಡೆ ಸಂತಸ, ಮತ್ತೊಂದೆಡೆ ಮಳೆಯ ಸಂಕಷ್ಟ ಕೂಡ. ಅನ್ನದಾತನಿಗೆ ಒಂದು ರೀತಿಯಾಗಿ ಮಳೆ ಮುಂಗಾರು ಚೆನ್ನಾಗಾಯಿತು ಅಂತ ಅಂದರೆ ಬಿತ್ತನೆ ಬೀಜ ಹಾಕುವಂತಹ ಸಮಯದಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಬಟ್ ಮತ್ತೊಂದು ಕಡೆ ಅದೇ ಅಧಿಕ ಆಯಿತು ಅಂತ ಹೇಳಿದಾಗ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ. ಈ ಆಲಿಕಲ್ಲು ಮಳೆ ಎಲ್ಲ ಆಗಿಬಿಟ್ರೆ ಮತ್ತು ಜಾಸ್ತಿ ಬಿರುಗಾಳಿ ಇದ್ದರೂ ಕೂಡ ಸಮಸ್ಯೆನೇ. ರಾಜ್ಯದಲ್ಲಿ 5 ದಿನ ಇದೇ ರೀತಿಯಾದಂತಹ ವರುಣಾರ್ಭಟ ಮುಂದುವರಿಯುವಂತಹ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. 3 ಜಿಲ್ಲೆಗೆ ಆರೆಂಜ್ ಅಲರ್ಟ್ ಕೊಟ್ಟಿದೆ. 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ಕರಾವಳಿ ಭಾಗದಲ್ಲೆಲ್ಲ ನಿನ್ನೆ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದ್ರು. ನೋಡ್ತಾ ಇರ್ಬೋದು, ರಸ್ತೆಗಳೆಲ್ಲವೂ ಕೂಡ ಒಂದು ರೀತಿಯಾಗಿ ನದಿಯಂತ ಆಗೋಗ್ಬಿಟ್ಟಿದೆ. ಅದರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅದರಲ್ಲೇ ಚಲಾಯಿಸ್ತಾ ಇದ್ದಾರೆ.